ಎಲ್ಲರಿಗೂ ಸ್ವಾಗತ. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಲಿಕಲಿ ಗಣಿತ ಭಾಗ 1 2ನೇ ತರಗತಿಯ ಒಂದು ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ವಿವರಣೆ ಮುಖಾಂತರ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ವಿಷಯಗಳು: ಸೇತುಬಂಧ, ನಾನು ನನ್ನ ಜಾಗ, ನನ್ನ ಮನೆ, ಮನೆಯಲ್ಲಿ ಬರುವಂತಹ ಆಕೃತಿಗಳಿಗೆ ಬಣ್ಣಗಳನ್ನು ತುಂಬುವಂತಹದ್ದು. ಆಯತಾಕಾರಕ್ಕೆ ಹಳದಿ ಬಣ್ಣ, ಚೌಕಾಕಾರಕ್ಕೆ ಕೆಂಪು ಬಣ್ಣ, ಹಾಗೆ ವೃತ್ತಾಕಾರಕ್ಕೆ ನೀಲಿ ಬಣ್ಣ, ತ್ರಿಭುಜ ಆಕಾರಕ್ಕೆ ಹಸಿರು ಬಣ್ಣವನ್ನು ಗುರುತಿಸಿ ಹಾಕುವಂತಹದ್ದು. ನನ್ನ ಆಕಾರ, ಅವುಗಳನ್ನು ವಸ್ತುವಿನಲ್ಲಿ ಗುರುತಿಸಿ ಆಯ್ಕೆ ಮಾಡಬೇಕು. ನಾನು ಯಾರು, 1 ರಿಂದ 99ರವರೆಗೆ ಚುಕ್ಕಿಗಳನ್ನು ಕ್ರಮವಾಗಿ ಸೇರಿಸಿ ಬಣ್ಣ ಹಚ್ಚಿದ ನಂತರ ಈ ಒಂದು ಆಕೃತಿ ಉಂಟಾಗುತ್ತದೆ. ಈ ಒಂದು ಆಕೃತಿ ನಾಯಿ. ಎಣಿಸು, ಚಿತ್ರಿಸು. ಸಂಖ್ಯೆ ಎಷ್ಟಿದೆಯೋ ಅಷ್ಟು ಚಿತ್ರಗಳನ್ನು ಬರಿಬೇಕಾಗುತ್ತೆ. ನನ್ನ ಸ್ಥಾನ ತಿಳಿ. ಬಿಡಿ, 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ಮಿಲಿಯನ್ ಈ ರೀತಿಯಾದಂತಹ ಸ್ಥಾನಗಳನ್ನು ಗುರುತಿಸುವಂತಹದ್ದು. ಸ್ಥಾನ ಬೆಲೆ ತಿಳಿಯಿರಿ. ಸ್ಥಾನ ಬೆಲೆಯನ್ನು ಅನುಗುಣವಾಗಿ ಸಂಖ್ಯೆಯನ್ನು ಬರೆಯೋಣ. ಸಂಖ್ಯೆಗಳ ಸ್ಥಾನ ಬೆಲೆ ಬರೆಯೋಣ. ಹಾಗೆ ಚಿಕ್ಕದು, ದೊಡ್ಡದು ಗಾತ್ರಗಳಿಗೆ ಅನುಸಾರವಾಗಿ, ಚಿತ್ರಕ್ಕೆ ಅನುಸಾರವಾಗಿ ಬಣ್ಣಗಳನ್ನು ತುಂಬುವಂತಹದ್ದು. ಹೆಚ್ಚು, ಕಡಿಮೆ, ಸಮ ಈ ರೀತಿಯಾಗಿ ಗುರುತಿಸಬೇಕು. ಏರೋಣ, ಇಳಿಯೋಣ. ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನು ಬರೆಯುವಂಥದ್ದನ್ನು ಅಭ್ಯಾಸಗಳ ಮುಖಾಂತರ ತಿಳಿಬೇಕಾಗುತ್ತೆ. ಹಿಂದೆ, ಮುಂದೆ, ಮಧ್ಯ ಸಂಖ್ಯೆಗಳನ್ನು ಮುಮ್ಮುಖವಾಗಿ ಎಣಿಸುವಂತಹದ್ದು, ಹಿಮ್ಮುಖವಾಗಿ ಎಣಿಸುವಂತಹದ್ದನ್ನು ನಾವು ತಿಳಿಬೇಕಾಗುತ್ತೆ. ಸಂಖ್ಯೆಗಳ ಚಲನೆ. ಈ ರೀತಿಯಾಗಿ ಉತ್ತರವನ್ನು ನೋಡಬಹುದು. ಕೂಡಿಸೋಣ. ಕೂಡುವಂತಹ ಚಿಹ್ನೆ ಪ್ಲಸ್, ಸಂಕಲನ ಅಂತ ಕೂಡ ಕರೀತಾರೆ. ಕಂಬ ಸಾಲಿನಲ್ಲಿ ಕೂಡಿಸುವಂತಹ ಕಲಿಕೆ, ಹಾಗೆ ಅಡ್ಡ ಸಾಲಿನಲ್ಲಿ ಕೂಡಿಸುವಂತಹ ಒಂದು ಲೆಕ್ಕಗಳು. ಕಳೆಯುವ ಅಂದರೆ ವ್ಯವಕಲನ ಮಾಡುವ ಒಂದು ಪ್ರಕ್ರಿಯೆ. ಮೈನಸ್. ಕಳೆಯುವ ಸಮಯ ಅಂದರೆ ವ್ಯವಕಲನ ಮಾಡುವಂತಹದ್ದು. ಮೈನಸ್ ಚಿಹ್ನೆಯನ್ನು ಹೊಂದಿರುವಂತಹ ಲೆಕ್ಕಗಳು. ಕೂಡಿಸಿ, ಕಳೆ, ಕೂಡಿಸಿ ಮತ್ತೆ ಅದನ್ನು ಕಳೆಯುವಂತಹ ಪ್ರಕ್ರಿಯೆಗಳು. ಪುನರಾವರ್ತಿತ ಸಂಕಲನ. ಗುಂಪು ಮಾಡೋಣ. ಅಳೆದು ತಿಳಿ. ಹೋಲಿಸು, ಉತ್ತರಿಸು. ಅಂದರೆ ಇಲ್ಲಿ ಭಾರವಾಗಿರುವಂತಹದ್ದು, ಹಗುರವಾಗಿರುವಂತಹದನ್ನು ಗುರುತಿಸುವಂತಹದ್ದು. ಕಿಟ್ಟಿಗೆ ಹಗುರವಾಗಿರುತ್ತೆ, ಆದರೆ ದೊಡ್ಡದಂತಹ ಕಲ್ಲು ಬಂಡೆ ಭಾರವಾಗಿರುತ್ತೆ. ಈ ರೀತಿಯಾಗಿ ಹಗುರ ಮತ್ತು ಭಾರವನ್ನು ಗುರುತಿಸಿ ಬರಿಬೇಕಾಗುತ್ತೆ. ದಿನಗಣನೆ.
ರಾತ್ರಿ, ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಈ ರೀತಿಯಾಗಿ ದಿನಗಳನ್ನು ಮತ್ತು ವಾರಗಳ ಕ್ರಮವನ್ನು ಜೋಡಿಸುವಂತಹದ್ದು. ಹಣದ ಬೆಲೆ, ನಾಣ್ಯ ಮತ್ತು ನೋಟುಗಳ ಬೆಲೆಯನ್ನು ಬರೆಯೋಣ. ಹಾಗೆ ನಾಣ್ಯಗಳನ್ನು ಕೂಡಿದಾಗ ನೋಟಿನ ಆ ಒಂದು ನಾಣ್ಯಗಳು ಎಷ್ಟು ಕೂಡಿದಾಗ ಎಷ್ಟು ನೋಟ್ ಆಗುತ್ತೆ ಅನ್ನೋದನ್ನ ಹೊಂದಿಸಿ ಬರೆಯಿರಿ. ವಿನ್ಯಾಸದವನ್ನ ಚಿತ್ರಗಳನ್ನು ಪೂರ್ಣಗೊಳಿಸಬೇಕು. ಚಿತ್ರಗಳ ಸಂಖ್ಯೆಗಳನ್ನು ಬರೆಯುವಂತಹದ್ದು. ಇರುವೆಯ ಪಯಣ, ಈ ರೀತಿಯ ಸಂಭಾಷಣೆಯಲ್ಲಿ ಬರುವಂತಹ ಲೆಕ್ಕಗಳನ್ನು ಬರಿಬೇಕಾಗುತ್ತೆ. ಶೃಂಗ, ಅಂಚು ಇವುಗಳ ಮುಖಗಳ ಸಂಖ್ಯೆಗಳನ್ನು ಬರಿಬೇಕಾಗುತ್ತೆ. ನನ್ನ ಆಕಾರ ಅಂದರೆ ಇಲ್ಲಿ ಘನಾಕೃತಿ, ಸಿಲಿಂಡರ್, ಆಯತಾಕಾರ, ಕೋನ ಈ ರೀತಿಯಾದಂತಹ ಆಕಾರಗಳನ್ನು ನೋಡುವಂತಹದ್ದು. ಹಾಗೆ ಇಲ್ಲಿರುವಂತಹ ಒಗಟುಗಳಿಗೆ ಅನುಸಾರವಾಗಿ ಆಕೃತಿಗಳನ್ನು ಗುರುತಿಸಬೇಕಾಗುತ್ತೆ. ನಾನು ಬಾಹುಗಳಿಲ್ಲದ ಆಕೃತಿ, ಹಾಗಾದರೆ ಅದು ವೃತ್ತ. ಹಾಗೆ 3 ಬಾಹುಗಳು ಮತ್ತು 3 ಮೂಲೆಗಳು ಅಂದರೆ ಅದು ತ್ರಿಭುಜ. ಈ ರೀತಿಯಾಗಿ ಗುರುತಿಸುವಂತಹದ್ದು. ರೇಖಾ ರೈಲು, ರೈಲಿನಲ್ಲಿರುವಂತಹ ಆಕೃತಿಗಳನ್ನು ಮತ್ತು ಅವುಗಳ ಸಂಖ್ಯೆಗಳನ್ನು ಬರಿಬೇಕಾಗುತ್ತೆ. ರಾಮುವಿನ ಪಯಣ ಅಂದರೆ ಇಲ್ಲಿ ಉದ್ಯಾನವನ, ಹಾಗೆ ಸಿಲಿಂಡರ್, ಹಾಗೆ ದೇವಸ್ಥಾನ, ಮನೆ ಈ ರೀತಿಯಾದಂತಹ ಸ್ಥಳಗಳ ಒಂದು ಅನುಕ್ರಮಣಿಕೆಯನ್ನು ಬರೆಯುವಂತಹದ್ದು. ರೇಖಾ ಎಣಿಕೆ, ಹಾಗೆ ಸರಿ ತಪ್ಪುಗಳು. ಇದು ವಕ್ರರೇಖೆ ತಪ್ಪು, ಇದು ಸರಳ ರೇಖೆ. ಹಾಗೆ ಶಂಕುವು ವೃತ್ತಾಕಾರದ ಒಂದು ಅಂಚು ಹೊಂದಿದೆ ಸರಿ. ಹಾಗೆ ಆಯತದ 4 ಬಾಹುಗಳು ಸಮಾನವಾಗಿರುತ್ತದೆ ತಪ್ಪು. ಆಯತದ 2 ಬಾಹು ಮಾತ್ರ ಸಮಾನವಾಗಿರುತ್ತೆ, ಇನ್ನು 2 ಬಾಹು ಮತ್ತೆ ಅಸಮವಾಗಿರುತ್ತವೆ. ನನ್ನ ಪಯಣ ಆಕೃತಿಗಳನ್ನು ಬಳಸಿ ಚಿತ್ರಗಳಿಗೆ ಬಣ್ಣವನ್ನು ತುಂಬುವಂಥದ್ದು. ಹಾಗೆ ಸಂಖ್ಯೆಗಳು, ಮಗ್ಗಿಗಳು, ಸಂಖ್ಯಾರೂಪ, ಪದರೂಪ. 0 ಇದನ್ನು ಸಂಖ್ಯಾರೂಪ, ಪದರೂಪ 0 ಈ ರೀತಿಯಾಗಿ ಬರೆದಿರುವಂತಹದ್ದು. ಸಂಖ್ಯೆಯ ರೂಪದಲ್ಲಿ, ಪದಗಳ ರೂಪದಲ್ಲಿ ಸಂಖ್ಯೆಗಳನ್ನು ಬರೆದಿರುವಂತಹದ್ದು. ನನ್ನ ರೂಪವನ್ನು ತಿಳಿ ಎನ್ನುವಂತಹ ವಿಷಯಕ್ಕೆ ಇಲ್ಲಿ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕೋದು, ಅಂದರೆ ಇಲ್ಲಿ ಪದ ರೂಪದ ಸಂಖ್ಯೆಗಳನ್ನು ಗುರುತಿಸಿ ವೃತ್ತ ಹಾಕುವಂತಹದ್ದು. ಜಾತ್ರೆಯಲ್ಲಿ ಒಂದು ದಿನ, ಗುಂಪಿನಾಟ. ಈ ಒಂದು ಆಟದಲ್ಲಿ ಊಟದ ತಟ್ಟೆ ಮತ್ತು ಲೋಟ ಇವುಗಳನ್ನು ಎಣಿಸಿ ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಮೊಟ್ಟೆಗಳನ್ನು ಎಣಿಸಿ ಗುಂಪುಗಳನ್ನು ವಿಂಗಡಿಸಿ ಬರಿಬೇಕು. ಅತ್ತಪ್ಪ ಬಿಡಿಯಪ್ಪ ಮಾತುಕತೆ.
ಬಾಕ್ಸ್ ಅನ್ನು ಎಣಿಸಿ ಸಂಖ್ಯಾ ಸ್ಥಾನಗಳನ್ನು ತಿಳಿಯುವಂತಹದ್ದು. ಕಡ್ಡಿಗಳನ್ನು ಎಣಿಸಿ ಸಂಖ್ಯಾ ಸ್ಥಾನಗಳನ್ನು ತಿಳಿಯುವಂತಹ ಲೆಕ್ಕಗಳು. ಹಾಗೆ ಸ್ಥಾನ ಬೆಲೆಗಳನ್ನು ತಿಳಿಯುವಂತಹ ಸಂಖ್ಯೆಗಳು. ಸಂಖ್ಯಾ ವಿಸ್ತಾರ, ಅನುಗುಣವಾಗಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆದಿರುವಂತಹದ್ದು. ಮುಂದೆ ಮುಂದೆ ಸಾಗುವ ಒಂದು ಮನೆಗೆ ಹೊರಡುವಂತಹ ಮುಮ್ಮುಖ ಸಂಖ್ಯೆಯನ್ನ ಬರೆಯುವಂತಹ ದಾರಿಯನ್ನ ತೋರಿಸುವಂತಹ ಸಂಖ್ಯೆಗಳು. ಹಿಂದೆ ಹಿಂದೆ ಸಾಗುವ ಒಂದು ಹಿಮ್ಮುಖ ಸಂಖ್ಯೆಯ ಬರವಣಿಗೆ. ಮುಮ್ಮುಖ ಹಿಮ್ಮುಖ ಎಣಿಕೆ ಪ್ರಕ್ರಿಯೆ. ಹಾಗೆ ಓಟದ ಸ್ಪರ್ಧೆಯಲ್ಲಿ ಅಂತರವನ್ನ ಗೆರೆಯ ಮುಖಾಂತರ ಎಳೆದು ತಿಳಿಯುವಂತಹದ್ದು, ಅಂತರವನ್ನ ತಿಳಿಯುವಂತಹದ್ದು. ಜಿಗಿತ ಎಣಿಕೆ. ಹುಣಸೆ ಬೀಜಗಳನ್ನು ಸಂಗ್ರಹಿಸಿ ಅದರ ಮುಖಾಂತರ ಶಿಕ್ಷಕರ ಪಾಠವನ್ನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಕೇಳುತ್ತಿರುವಂತಹ ಒಂದು ಪ್ರಕ್ರಿಯೆ. ಹಾಗೆ ಆ ಒಂದು ಪಾಠಕ್ಕೆ ಅನುಗುಣವಾಗಿ ಪ್ರಶ್ನೆಗಳು. ಸಂಖ್ಯಾ ವೃಕ್ಷ. ಅಂಕಿಗಳನ್ನು ಪುನರಾವರ್ತಿಸಿ ಎರಡಕ್ಕಿಂತ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳನ್ನು ರಚಿಸುವಂಥದ್ದು. ಜೋಡಿಸಿರುವಂತಹ ಸರಗಳನ್ನು ಗುಂಪು ಗುಂಪುಗಳಾಗಿ ಮಾಡಿ ಸರಗಳನ್ನು ಎಣಿಸುವಂತಹ ಒಂದು ಲೆಕ್ಕ. ಹೂ ಗುಲಾಬಿ ಗುಚ್ಚುಗಳನ್ನು ಎಷ್ಟು ಹೂವುಗಳಾಗಿ ವಿಂಗಡಿಸಿ ಗುಚ್ಚಗಳಾಗಿ ಮಾಡಲಾಗಿದೆ ಅಂತ ಇರುವಂತಹ ಲೆಕ್ಕ. ದಾಳಗಳಿಂದ ಲೆಕ್ಕಗಳನ್ನು ಕಲಿಯುವಂತಹದ್ದು. ಹಿಂದೆ ಮುಂದೆ ಮಧ್ಯ ಸೂಕ್ತ ಸಂಖ್ಯೆಗಳನ್ನು ಕಂಡುಹಿಡಿಯುವಂತಹದ್ದು. ಓಟದ ಆಟ. ಇಲ್ಲಿ ಕೊಟ್ಟಿರುವಂತಹ ಬಾಕ್ಸ್ಗಳಲ್ಲಿ ಸಂಖ್ಯೆಗಳನ್ನು ಗುರುತಿಸಿ ಅದರಲ್ಲಿ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಇವುಗಳನ್ನು ಗುರುತಿಸುವಂತಹದ್ದು. ಚೌಕದಲ್ಲಿ ಸೂಕ್ತವಾದ ಚಿಹ್ನೆ ಅಂದರೆ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಅಂತ ಗುರುತಿಸುವಂತಹ ಚಿಹ್ನೆ. ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಏರಿಕೆ ಇಳಿಕೆ ಕ್ರಮದಲ್ಲಿ ಜೋಡಿಸುವಂತಹ ಲೆಕ್ಕಗಳು. ಯಕ್ಷಗಾನ. ನಾನೇ ಮಾಡುವೆ ಅಂದರೆ ಶಾಲೆಯ ದಾಖಲಾತಿಯ ವಿವರದ ರೂಪಾಂತರದಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮಗಳಲ್ಲಿ ಜೋಡಿಸುವಂತಹದ್ದು. ಅದೇ ರೀತಿಯಾಗಿ ಕೋಳಿ ಮೊಟ್ಟೆಯನ್ನು ಕುರಿತು ಒಂದು ಲೆಕ್ಕ. ಗ್ರಂಥಾಲಯಕ್ಕೆ ಭೇಟಿ. ಸ್ಥಾನಕ್ಕೆ ಅನುಗುಣವಾಗಿ ಜೋಡಿಸಿ ಬರೆಯುವಂತಹದ್ದು. ಬಿಡಿ 10 ಈ ರೀತಿಯಾಗಿ ಜೋಡಿಸಿ ಬರಿಬೇಕಾಗುತ್ತೆ. ಕೂಡುವುದು ತುಂಬ ಸರಳ. ಅದಕ್ಕೆ ಅನುಗುಣವಾಗಿ ಸ್ಥಾನ ಬೆಲೆ ಅನುಗುಣವಾಗಿ ಲೆಕ್ಕಗಳನ್ನು ಬಿಡಿಸಿ ಮಾದರಿಯಲ್ಲಿ ಕೊಟ್ಟಿರುವಂತೆ ಲೆಕ್ಕಗಳನ್ನು ಬಿಡಿಸಿ ಉತ್ತರವನ್ನು ಬರಿಬೇಕು. ಬಿಡಿ 10 100 ಎನ್ನುವಂತಹ ಪ್ರಕ್ರಿಯೆಯಲ್ಲಿ ಲೆಕ್ಕಗಳನ್ನು ಗುರುತಿಸಬೇಕಾಗುತ್ತೆ. ಅಬಕಾಸ್ ಇದು ಒಂದು ಗಣಿತವನ್ನು ಕಲಿಯುವಂತಹ ಒಂದು ಪ್ರಕ್ರಿಯೆ. ಇದು ಕಲಿಯೋದ್ರಿಂದ ಗಣಿತವನ್ನು ಸುಲಭವಾಗಿ ಕಲಿಬಹುದು. ನಮ್ಮ ನಿತ್ಯ ಜೀವನದಲ್ಲಿ ನಾವು ಗಣಿತವನ್ನು ಬಳಸ್ತಾ ಇರ್ತೀವಿ. ಗಣಿತ ಎನ್ನುವಂತಹ ವಿಷಯ ಬಹಳ ಮುಖ್ಯವಾಗಿರುತ್ತೆ. ಶಾಲಾ ವಾರ್ಷಿಕೋತ್ಸವ ಇದರಲ್ಲಿ ಸಮವಸ್ತ್ರ, ಮಕ್ಕಳ ಸಂಖ್ಯೆ ಇವುಗಳನ್ನು ಲೆಕ್ಕದ ರೂಪದಲ್ಲಿ ಗಣಿತದ ರೂಪದಲ್ಲಿ ಕಲಿಯುವಂತಹದ್ದು.
ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಧರಿಸಿ ಬಂದವರ ಬಟ್ಟೆಗಳ ಒಂದು ಶಿಕ್ಷಕರ ತಂಡಗಳನ್ನು ವಿಭಾಗಿಸಿ ಬರೆದಿರುವಂತಹದ್ದು. ಸಂಕಲನದ ನಕ್ಷೆ ಅಂದರೆ ಕೂಡುವಂತಹ ಪ್ಲಸ್ ಚಿಹ್ನೆಯ ಲೆಕ್ಕಗಳನ್ನು ಮಾಡೋಣ. ಕೊಟ್ಟಿರುವ ಲೆಕ್ಕಗಳನ್ನು ಮಾದರಿಯಂತೆ ಮಾಡುವುದು ಅಂದರೆ ಇದನ್ನು ಸಂಕಲನ ಕೂಡುವ ಲೆಕ್ಕಗಳು. ಅಬಕಾಸ್ ಇದರ ಮುಖಾಂತರ ಸಂಕಲನವನ್ನು ಮಾಡುವಂತಹ ಪ್ರಕ್ರಿಯೆ. ಇದು ಗಣಿತ ಕಲಿಯೋದಕ್ಕೆ ಬಹಳ ಸುಲಭವಾದಂತಹ ಪ್ರಕ್ರಿಯೆ. ನಿತ್ಯ ಜೀವನದಲ್ಲಿ ನಾವು ಗಣಿತವನ್ನು ಬಳಸ್ತಾ ಇರ್ತೀವಿ. ಗಣಿತ ನಮ್ಮ ಜೀವನದ ಒಂದು ವಿಷಯ ಆಗಿರುತ್ತೆ. ಮೆದುಳಿಗೆ ಮೇವು. ಸಂಕಲನ ಬಂಧಗಳನ್ನು ಪೂರ್ಣಗೊಳಿಸುವಂತಹದ್ದು. ಲೆಕ್ಕ ಮಾಡು ಮಾದರಿಯಂತೆ ಕೊಟ್ಟಿರುವಂತೆ ಸಂಖ್ಯೆಗಳನ್ನು ಜೋಡಿ ಮಾಡಿ ರಚಿಸುವುದು. ಹಾಗೆ ಬೋಗಿಯಲ್ಲಿರುವಂತಹ ಸಂಖ್ಯೆಗಳನ್ನು ಕೂಡಿಸಿ ಹೊಂದಿಸಿ ಸರಿಯಾಗಿ ಬರೆಯುವುದು. ಸರಿಯಾಗಿ ಉತ್ತರವನ್ನು ಅಕ್ಷರಗಳನ್ನು ಗುರುತಿಸಿ ಸಂಖ್ಯೆಗಳನ್ನು ಗುರುತಿಸಿ ಕೂಡಿ ಉತ್ತರವನ್ನು ಗುರುತಿಸಬೇಕಾಗುತ್ತೆ. ಕೂಡುವ ಲೆಕ್ಕ ಮಾಡೋಣ. ಕೂಡುವ ಲೆಕ್ಕಗಳು. ಧನ್ಯವಾದಗಳು.